ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಟೇಸ್ಟಿ ಆಗಿರೋಂಥ ಗ್ರೀನ್ ಗಾರ್ಲಿಕ್ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಉಪಯೋಗಿಸ್ತಾ ಇರೋದು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪಲ್ಲಿ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಮೆಟಬಾಲಿಸಮ್ಗೆ ತುಂಬ ಒಳ್ಳೆಯದು, ಶುಗರು, BP, ಕೊಲೆಸ್ಟ್ರಾಲ್ಗೆ ಎಲ್ಲದಕ್ಕೂ ಬೆಳ್ಳುಳ್ಳಿನೂ ಒಳ್ಳೆಯದು, ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಒಳ್ಳೆಯದು. ಇವೆರಡನ್ನೂ ಉಪಯೋಗಿಸ್ಕೊಂಡು ಚಟ್ನಿ ಮಾಡೋಣ. ಈ ಚಟ್ನಿನ ನೀವು ಯಾವುದೇ ಒಂದು ರೊಟ್ಟಿ, ಪೂರಿ, ದೋಸೆ ಇದೆಲ್ಲದಕ್ಕೂ ಸೈಡಲ್ಲಿ ಒಂದು ಚೂರು ನೆಂಚ್ಕೊಂಡು ತಿಂತಾ ಇದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮಿಕ್ಸರ್ ಜಾರ್ ಒಳಗಡೆ ಬೆಳ್ಳುಳ್ಳಿ ಒಂದು 15 ಎಸ್ಳು ದಪ್ಪೆಸ್ಳು ತೊಗೊಂಡಿದ್ದೀನಿ. ಉಂಡೆ ಲೆಕ್ಕದಲ್ಲಾದರೆ ಒಂದು ಉಂಡೆ ತೊಗೊಂಡಿದ್ದೀನಿ. ಹುಣಸೆ ಹಣ್ಣು ನೀರಲ್ಲಿ ನೆನೆಸಿಟ್ಬಿಟ್ಟು ಒಂದು ಚಿಕ್ಕ ಪೀಸು 1 ಇಂಚಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಕಮ್ಮಿ ಇರೋದ್ರಿಂದ ಹಸಿಮೆಣಸಿನ್ಕಾಯಿ 4 ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು, ಅಥವಾ ಹಿಡಿ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ದೊಡ್ಡ ಹಿಡಿ 1 ಹಿಡಿ. ಇದನ್ನು ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಬ್ಲೇಡಿಗೆ ಸಿಗಲಿಲ್ಲ ಅಂದ ಪಕ್ಷದಲ್ಲಿ 1 ಸ್ಪೂನು ಅಥವಾ 2 ಸ್ಪೂನು ನೀರು ಹಾಕೋಬೋದು. ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚಟ್ನಿ ಹದದಲ್ಲಿ ಆದಷ್ಟು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇದು ಬ್ಲೇಡಿಗೆ ಸಿಗ್ತಾ ಇರಲಿಲ್ಲ, ಹಾಗಾಗಿ ಬರೀ ಒಂದು 2 ಟೇಬಲ್ ಸ್ಪೂನು ನಾನು ನೀರು ಹಾಕೊಂಡು ರುಬ್ಕೊಂಡಿದ್ದೀನಿ. ಈ ಥರ ನೀರು ಹಾಕ್ಕೊಂಡು ರುಬ್ಕೊಂಡಿರೋವಂಥ ಚಟ್ನಿನ ಜಾಸ್ತಿ ಇಡೋದಕ್ಕಾಗಲ್ಲ, ಒಂದು 2 ರಿಂದ 3 ದಿನ ಇಟ್ಕೋಬೋದಷ್ಟೇ. ನೀವೇನಾದರೂ ನೀರು ಹಾಕದೆ ಹಾಗೆ ರುಬ್ಕೊಂಡ್ರೆ 1 ವಾರದಿಂದ 10 ದಿನದವರೆಗೂ ಆ ಚಟ್ನಿನ ಇಟ್ಕೋಬೋದು. ಇವಾಗ ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ. ಚಟ್ನಿನ ಸರ್ವ್ ಮಾಡೋದಕ್ಕೆ ರುಚಿಯಾಗಿರೋ ಅಂಥ ಗ್ರೀನ್ ಗಾರ್ಲಿಕ್ ಚಟ್ನಿ ಅಥವಾ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಚಟ್ನಿ ರೆಡಿ ಇದೆ ನೋಡಿ. ಈ ಚಟ್ನಿ ಒಂದು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕೊಂಡು ತಿನ್ಬೋದು. ಇಲ್ಲ ಅಂತ ಅಂದರೆ ಯಾವುದೇ ಒಂದು ಸಪ್ಪೆ ಸಾರುಗಳು, ನಾನು ಎಷ್ಟೊಂದು ವೆರೈಟಿ ಸಪ್ಪೆ ಸಾರುಗಳನ್ನೆಲ್ಲ ತೋರಿಸಿದ್ದೀನಿ. ಆ ಸಪ್ಪೆ ಸಾರಿಗೆ ಈ ಚಟ್ನಿನ ನೆಂಚ್ಕೊಂಡು ತಿನ್ಕೋಬೋದು. ಇಲ್ಲ ಅಂದರೆ ನೀವು ಚುರುಮುರಿ ಮಾಡಬೇಕಾದ್ರೆ ಗ್ರೀನ್ ಚಟ್ನಿ ಥರ ಈ ಚಟ್ನಿನ ಉಪಯೋಗಿಸ್ಕೋಬೋದು. ಎಷ್ಟೊಂದು ವೆರೈಟಿ ರೆಸಿಪಿಗಳಿಗೆ ಈ ಚಟ್ನಿನ ಹಾಕ್ಕೊಂಡು ತಿನ್ಬೋದು. ಆದರೆ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಹಾಕ್ಕೊಂಡು ಟೇಸ್ಟ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ಸಿಂಪಲ್ ಗ್ರೀನ್ ಗಾರ್ಲಿಕ್ ಚಟ್ನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.